ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಮೂಲಕ ಸಂಧಿವಾತಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಇಡಬಹುದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರಿಂದ ಪಡ್ಕೊಳ್ಳೋಣ. ಡಾಕ್ಟರ್, ಈ ಹೆಸರು ಕೇಳ್ತಾನೆ ಕೆಲವರು ಗಾಬರಿ ಆಗಿಬಿಡ್ತಾರೆ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಅಂದರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಎಲ್ಲರ ಮನಸ್ಸಿನಲ್ಲೂ ಬಂದ್ಬಿಡುತ್ತೆ. ಸೊ ಇದು ಬಜೆಟಲ್ಲೇ ಬರುತ್ತಾ? ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಅಫೋರ್ಡ್ ಮಾಡಬಹುದಾ ಇದನ್ನು? ಹೌದು, ಇದು ಕಾಸ್ಟ್ ವೈಸ್ ಆರ್ಥರೈಟಿಸ್ ಟ್ರೀಟ್ಮೆಂಟ್ ನೋಡಿದ್ರೆ ನಾರ್ಮಲಿ ಒನ್ ಸೈಡಲ್ಲಿ ಇದ್ರೂ ಟ್ರೀಟ್ಮೆಂಟ್ ಈಸ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಕಂಪ್ಯಾರಿಟಿವ್ಲಿ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ತುಂಬ ಮೇಜರ್ ಸರ್ಜರಿ, ಅದಕ್ಕೆ 6 weeks ಹಾಸ್ಪಿಟಲೈಸೇಷನ್, ಪೇನ್ಫುಲ್ ರಿಕವರಿ ಆ್ಯಂಡ್ ಕಾಸ್ಟ್ ವೈಸ್ ನೋಡಿದ್ರೆ ಇದಕ್ಕೆ ಹಾಸ್ಪಿಟಲೈಸೇಷನ್ ರಿಕ್ವೈರ್ಡ್ ಇಲ್ಲ, ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಇದು. ಆ್ಯಂಡ್ ಕಾಸ್ಟ್ ಇಸ್ 1/3 of a knee replacement. So if a knee replacement costs about 2 lakhs, idukke cost is about 70,000 one knee goskara. So it is cost also is very reasonable, and plus surgery illa, adukke main advantage. Surgery illa, ಆಮೇಲೆ ಇನ್ನೊಂದು ಅದಾದ್ಮೇಲೆ ಅದು ಫೇಲ್ಯೂರ್ ಆಗುತ್ತೆ ಅನ್ನೋ ಭಯನೂ ಇಲ್ಲ. ಫೇಲ್ಯೂರ್ ರೈಟ್, ಫೇಲ್ಯೂರ್ ಅಂದರೆ ಇಷ್ಟು ಫುಲ್ಲಿ ಎಫೆಕ್ಟಿವ್ ಆಗಿಲ್ಲದೆ ಇದ್ರೂ ದೇರ್ ಇಸ್ ಅದರ್ ಆಪ್ಷನ್ಸ್ಗೋಸ್ಕರ ಆಲ್ವೇಸ್ ಹೋಗ್ಬೋದು. ಹೌದು. ಓಕೆ, ಇವಾಗ ನಮಗೆ ಕಾಲರ್ ರೆಡಿ ಆಗಿದ್ದಾರೆ. ಬೆಂಗಳೂರಿಂದ ಜಯಲಕ್ಷ್ಮಿ ಕರೆ ಮಾಡಿದ್ದಾರೆ. ಜಯಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮಾತಾಡಿ ಜಯಲಕ್ಷ್ಮಿ. ಹಲೋ, ಮಾತಾಡಿ, ಹೇಳಿ. ಹಲೋ ಸರ್. ಹಲೋ, ಹೇಳಿ. ನನಗೆ 15 ವರ್ಷದಿಂದ ಮಂಡಿ ನೋವಿದೆ ಸರ್. ಓಕೆ, ಹಲೋ, ಹೇಳಿಮಾ. ಅದರಿಂದ ಇವಾಗ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ ಈ ತರ ಮಾಡಿಸ್ಕೊಳ್ಳೋದು ಪರವಾಗಿಲ್ವಾ ಸರ್? ಇವಾಗ ಎಷ್ಟು ನಿಮ್ಗೆ ನಡೆಯೋಕ್ಕಾಗತ್ತೆ? ನನಗೆ ಸ್ವಲ್ಪ ದೂರ ನಡೆದ್ರೆ ಕಾಲು ಹೋಗ್ತಾ ಬರುತ್ತೆ ಸರ್. ಮತ್ತೆ ಮಾತ್ರೆ ತಗೊಳ್ತಾ ಇದ್ದೀನಿ. ಅದೇ ನೀವು ಇವಾಗ ಸುವಾಸಿನಿ ತೋರಿಸ್ತಾ ಇದ್ದೀರಲ್ಲ, ಹೌದು, ಅದಕ್ಕೆ ನೋಡ್ಬಿಟ್ಟು ಕರೆ ಮಾಡಿದ್ದೀನಿ ಸರ್. ಹೌದು, 15 ವರ್ಷದಿಂದ ಇದೆ ಅಂದರೆ ಮಾಡ್ರೇಟ್ ಟು ಸಿವಿಯರ್ ಅಂತ ಇರ್ಬೋದು ನಿಮ್ಮ ಆರ್ಥರೈಟಿಸು. ಆ್ಯಂಡ್ ಈ ಟ್ರೀಟ್ಮೆಂಟ್ ನಡೆಯೋಕ್ಕೆ ಚಾನ್ಸಸ್ ಚೆನ್ನಾಗಿದೆ. ನೀವು ಒಂದು ಎಕ್ಸ್ರೇ ನಾವು ನೋಡಿದ್ರೆ ಗೊತ್ತಾಗುತ್ತೆ ಈ ಟ್ರೀಟ್ಮೆಂಟ್ ನಡೆಯುತ್ತೋ ಇಲ್ವೋ ಅಂತ. ಬಟ್ ಓನ್ಲಿ ಪೇನ್ ಕಿಲ್ಲರ್ಸ್ ತೊಗೊಂಡಿದ್ದರೆ ನೀವು ಇನ್ನೂ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡಿಲ್ಲ, ಇನ್ನೂ ಈ ಟ್ರೀಟ್ಮೆಂಟ್ ನಡೆಯೋಕ್ಕೆ ಚಾನ್ಸಸ್ ಚೆನ್ನಾಗಿದೆ. ಓಕೆ, ಈಗ ಬೆಂಗಳೂರಿಂದ ದೀಪಾ ಕರೆ ಮಾಡಿದ್ದಾರೆ. ದೀಪಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮಾತಾಡಿ ದೀಪಾ, ಮಾತಾಡಿ, ಡೈರೆಕ್ಟಾಗಿ ಮಾತಾಡಿ. ದೀಪಾ, ನಿಮ್ ಕ್ವೆಶ್ಚನ್ ಏನ್ ಹೇಳಿ. ಸರ್, ಆಕ್ಚುಲಿ ನಮ್ಮ ಮಮ್ಮಿಗೆ ಜಾಯಿಂಟ್ ಪೇನ್ ಇದೆ. ಅವರು ಪಾಸ್ಟ್ 7 years ಇಂದ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ, ನಡಿಯಕ್ ಆಗಲ್ಲ. ಪೇನ್ ಫುಲ್ ಮೇಜರ್ ಜಾಯಿಂಟ್ಸ್ ಅಲ್ಲೆಲ್ಲ ಇದೆ. ಓಕೆ, ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರಾ ಈ ಹಿಂದೆ? ಹೌದು, ತಗೊಂತಾ ಇದ್ದಾರೆ. ರಾಮಜೇನಲ್ಲಿ ಹಾಸ್ಪಿಟಲ್ ಇದೆ ತುಮಕೂರಲ್ಲಿ. ಓಕೆ, ಡಾಕ್ಟರ್ ಮಾತಾಡ್ತಾರೆ ಈಗ. ಎಷ್ಟು ಬೇರೆ ಜಾಯಿಂಟ್ ಅಲ್ಲೂ ಪೇನ್ ಇದೆಯೋ, ಓನ್ಲಿ ಒನ್ ಜಾಯಿಂಟ್ ಅಲ್ಲಿ ಪೇನ್ ಇದೆಯೋ? ಇಲ್ಲ ಸರ್, ಆಲ್ಮೋಸ್ಟ್ ಮೇಜರ್ ಜಾಯಿಂಟ್ಸ್ ಅಲ್ಲೆಲ್ಲ ಪೇನ್ ಇದೆ. ಕೈಯಿಂದ ಚಿಕ್ಕ ಜಾಯಿಂಟ್ ಅಲ್ಲೂ ಪೇನ್ ಇದೆಯಾ? ನೀ ಜಾಯಿಂಟ್ಸ್, ಶೋಲ್ಡರ್ ಜಾಯಿಂಟ್ಸ್, ಎಲ್ಬೋಸ್. ಅಚ್ಚಾ, ಸೊ ಬೇರೆ ಬೇರೆ ಜಾಯಿಂಟಲ್ಲಿ ಪೇನ್ ಇದ್ದರೆ ಅನಿಸುತ್ತೆ ಅದಕ್ಕೆ ರುಮೆಟಾಯ್ಡ್ ಆರ್ಥರೈಟಿಸ್ ಇರ್ಬೋದು ಅಂತ. ಅದಕ್ಕೋಸ್ಕರ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ರುಮೆಟಾಯ್ಡ್ ಆರ್ಥರೈಟಿಸ್ ಬ್ಲಡ್ ಟೆಸ್ಟ್ ಮಾಡಿದ್ದೀರಾ? ಹಾಂ ಸರ್, ಮಾಡಿದ್ದಾರೆ. ಅದು ರುಮೆಟಾಯ್ಡ್ ಫ್ಯಾಕ್ಟರ್ ಎಷ್ಟಿತ್ತು? ಫ್ಯಾಕ್ಟರೈಸೇಷನ್ ನನಗೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಅಲ್ಲಿ ನೆಗೆಟಿವ್ ಅಂತ ತುಂಬಾ ಕಡೆ ತೋರಿಸಿದ್ದಾರೆ. ಹಾಂ, ಸೊ ಅದಕ್ಕೆ ರುಮೆಟಾಯ್ಡ್ಗೋಸ್ಕರ ಸ್ವಲ್ಪ ಟೆಸ್ಟ್ ಮಾಡಬೇಕಾಗುತ್ತೆ ಅವ್ರಿಗೆ. ಬಿಕಾಸ್ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ನಾರ್ಮಲಿ ಓನ್ಲಿ ನೀ ಜಾಯಿಂಟಲ್ಲಿ ಆಗುತ್ತೆ. ಮಲ್ಟಿಪಲ್ ಚಿಕ್ಕ ಜಾಯಿಂಟಲ್ಲೂ ನಾನ್ ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂದರೆ ಎಲ್ಲಿ ವೆಯ್ಟ್ ಜಾಸ್ತಿ ಆಗಲ್ವೋ ಅಲ್ಲೂ ಆದರೆ ಇದು ರುಮೆಟಾಯ್ಡ್ ಆರ್ಥರೈಟಿಸ್ ಆಗೋದು ಚಾನ್ಸಸ್ ಜಾಸ್ತಿ ಇದು. ಸೊ ಅದಕ್ಕೆ ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡಬೇಕು, ಅದಕ್ಕೆ ಟೆಸ್ಟಿಂಗ್ ಮಾಡಬೇಕಾಗಿದೆ. ಓಕೆ, ಈಗ ನಮಗೆ ಕೃಷ್ಣಮೂರ್ತಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಕೃಷ್ಣಮೂರ್ತಿ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹಲೋ ಕೃಷ್ಣಮೂರ್ತಿ, ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಕೃಷ್ಣಮೂರ್ತಿ, ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಓಕೆ, ಹಲೋ ಹಲೋ, ಹೇಳಿ. ಹೇಳಿ ಸರ್, ನಮಸ್ಕಾರ ಸರ್. ನಮಸ್ಕಾರ.
ಆಕ್ಚುಲಿ ನಮ್ಮ ತಂದೆಗೆ ಆಕ್ಚುಲಿ ಇವಾಗ 60 years. ಹಾಂ ಹಾಂ ಅವ್ರದ್ದು ಏನಾಗಿದೆ, ಒಂದು ಮಂಡಿ ಪೇನ್ ತುಂಬಾ ಜಾಸ್ತಿ ಇದೆ. ಒಂದು 5-7 years ಇಂದ ನಾನು ಎಲ್ಲಾ ಕಡೆನೂ ಟ್ರೈ ಮಾಡಿದೆ. ಹಾಂ ಹಾಂ ಬಟ್ ಅದು ಮಂಡಿ ಪೇನ್ ಅದೇನು ಹೇಳ್ತಾ ಇದಾರೆ, ಆ ಚಿಪ್ಪಲ್ಲಿ ಸೌದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅಚ್ಚಾ. ಬಟ್ ಅದನ್ನ ಕರ್ಕೊಂಬಂದು ತೋರಿಸಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೋದಾ ಅಂತ ಕೇಳೋಕ್ಕೋಸ್ಕರ ನಾನು ಫೋನ್ ಮಾಡಿದ್ದೆ ಸರ್. ಅದು ಸರಿ ಹೋಗುತ್ತಾ? ಹೌದು, ಇಟ್ಸ್ ಮಂಡಿ ಪೇನ್ ಸೌದೋಗಿದ್ರೆ ಹಾ. ಅದು ಈ ಟ್ರೀಟ್ಮೆಂಟಿಂದ ಸರಿ ಹೋಗ್ಬೋದು. ಸರಿ ಹೋಗುತ್ತೆ. ಅದು ಒಂದು ಎಕ್ಸ್ರೇ ಮಾಡಿ ನೋಡ್ಬಾದ್ಮೇಲೆ ಒಂದು ಟೆಸ್ಟ್ ಮಾಡಿದಾದ್ಮೇಲೆ ನಾವು ಹೇಳ್ತೀವಿ. ಎಕ್ಸ್ರೇ ಎಲ್ಲಾನು ಮಾಡ್ಸಿದ್ದೀನಿ ಸರ್, ಓಕೆ, ಎಲ್ಲಾನು ಮಾಡ್ಸಿದ್ದೀನಿ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಆಕ್ಚುಲಿ ಅದು ಆಪರೇಷನ್ ಮಾಡಿದಾಗ ಸರಿ ಹೋಗ್ಬೋದು, ಇಲ್ಲ ಹಾಗೇನೆ ಇರ್ಬೋದು ಅಂತ ಆ ಥರ ಹೇಳಿದ್ರಿಂದ ನಮ್ಮ ತಂದೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ ನಾನು ಕೇಳ್ತಾ ಇರೋದು. ಓಕೆ, ಇದು ಆಪರೇಷನ್ ಮಾಡಬೇಕಾಗಿಲ್ಲ ಈ ಟ್ರೀಟ್ಮೆಂಟಲ್ಲಿ. ಇದು ವಿತೌಟ್ ಆಪರೇಷನ್ ಇದು ಕಾರ್ಟಿಲೇಜ್ ವಾಪಸ್ ಬರುತ್ತೆ. ಆ್ಯಂಡ್ ಈ ಟ್ರೀಟ್ಮೆಂಟಿಂದ ಸೌದೋ ಇದು ಕಾರ್ಟಿಲೇಜ್ ವಾಪಸ್ ರೀಜನರೇಟ್ ಮಾಡ್ಬೋದು. ಸೊ ನೀವು ಕರ್ಕೊಂಡು ಬನ್ನಿ, ಟ್ರೀಟ್ಮೆಂಟ್ ಮಾಡ್ಬೋದು ಇವ್ರನ್ನ. ಓಕೆ ಡಾಕ್ಟರ್, ಕೊನೆಯದಾಗಿ ಸಣ್ಣ ಪುಟ್ಟ ಗಾಯಗಳಾಗಿರುತ್ತವೆ, ಸಣ್ಣ ಪುಟ್ಟ ಫ್ರ್ಯಾಕ್ಚರ್ಸ್ ಆಗಿರುತ್ತವೆ, ಅಥವಾ ಮಂಡಿಗೆ ಏಟ್ ಬೆಳೆಸ್ಕೊಂಡಿರ್ತಾರೆ, ಅಂತಹವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದರೆ ಮುಂದೆ ಅದು ಸಂಧಿವಾತ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕಾಗಲ್ಲ. ಅಂತಹವರಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅನ್ಕೋತೀರಾ? ಇಟ್ಸ್ ವೆರಿ ವೆರಿ ನೈಸ್ ಕ್ವಶನ್. ಇದು ಆ್ಯಕ್ಚುಲಿ ಸ್ವಲ್ಪ ಅರ್ಲಿ ಸ್ಟೇಜಲ್ಲಿ ಇಂಜುರೀಸ್ ಗೊತ್ತಾದರೆ ನಮ್ಗೆ ಒಂದು ಗೊತ್ತು, ಏಜ್, ವೇಟ್, ಈ ಫ್ಯಾಕ್ಟರ್ಸಿಂದ ಸಂಧಿವಾತ ಜಾಸ್ತಿ ಆಗುತ್ತೆ ಅಂತ ಗೊತ್ತು. ಬಟ್ ನಮ್ಗೆ ಏನು ಗೊತ್ತು ಅಂದರೆ ಜಾಯಿಂಟಲ್ಲಿ ಇಂಜುರಿ ಆದರೆ ಅದರಿಂದ ಸಂಧಿವಾತ ಆಗುತ್ತೆ ಅಂತ ಗೊತ್ತದು. ಇಂಜುರಿ ಆದ ತಕ್ಷಣ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಆ್ಯಂಡ್ ಸರೌಂಡಿಂಗ್ ಅದು ಜಾಯಿಂಟ್ ಹೋಲ್ಡಿಂಗ್ ಮಸಲ್ಸ್ ಸ್ಟ್ರಾಂಗಾಗಿ ಇಟ್ಟಿದ್ರೆ ಅದರಿಂದ ಸರಿಯಾಗಿ ಆರ್ಥರೈಟಿಸ್ ಪ್ರಿವೆಂಟ್ ಮಾಡೋಕ್ಕಾಗುತ್ತೆ. ಒಳಕಿನ ಲಿಗಮೆಂಟ್ ಸ್ವಲ್ಪ ಹರಿದೋಗಿದ್ರೆ ಅದನ್ನ ರಿಪೇರ್ ಮಾಡೋದು, ಟೈಮ್ಲಿ ಟ್ರೀಟ್ಮೆಂಟ್ ಜಾಯಿಂಟ್ ಕೊಟ್ಟರೆ ಅದು ಸಂಧಿವಾತ ನಾವು ಪ್ರಿವೆಂಟ್ ಮಾಡೋಕ್ಕಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಡಾಕ್ಟರ್. ಯಾಕೆಂದರೆ ಸಂಧಿವಾತ ಪ್ರಾರಂಭ ಆಯಿತು ಅಂದರೆ ಇನ್ನು ಇಷ್ಟೇ ಮುಗೀತು, ಏನೇ ಆಪರೇಷನ್ಸ್ ಮಾಡಿಸಿದ್ರು ಅದು ಫೇಲ್ಯೂರ್ ಆಗುತ್ತೆ ಅನ್ನೋ ಭಯ ಎಲ್ಲರನ್ನ ಕಾಡ್ತಿರುತ್ತೆ. ಆಪರೇಷನ್ನೇ ಇಲ್ಲದೆ ಇಷ್ಟು ಸುಲಭವಾಗಿ ಇದನ್ನು ಪರಿಹಾರ ಮಾಡ್ಕೋಬಹುದು. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಯಾವುದೇ ಟ್ರೀಟ್ಮೆಂಟ್ ಅಂದರೆ ಯಾವುದೇ ಮದ್ದನ್ನು ಬಳಸಬೇಕಾಗಿಲ್ಲ, ಯಾವುದೇ ಆಪರೇಷನ್ಗಳು ಬೇಕಾಗಿಲ್ಲ. ಸಿಂಪಲ್ ಸೊಲ್ಯೂಷನ್ ಇದೆ. ಆರಾಮಾಗಿ 1-1.5 ತಿಂಗಳಲ್ಲಿ ಸಂಪೂರ್ಣವಾಗಿ ನೀವು ಗುಣಮುಖರಾಗಬಹುದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.